ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ನವಜಾತ ಶಿಶು ಸಾವು, ವೈದ್ಯರ ನಿರ್ಲಕ್ಷ್ಯ, ಕುಟುಂಬಸ್ಥರ ಆಕ್ರೋಶ. ಅಂಬೇಡ್ಕರ್ ವಸತಿ ನಿಲಯದಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ನಿಂದ ಮಹಿಳಾ ಜಾಗೃತಿ ವಿಶೇಷ ಉಪನ್ಯಾಸ. ಆರೋಗ್ಯ ಅಧಿಕಾರಿಯಿಂದ ಬೆಳಗಿನೂರು ಗ್ರಾಮದಲ್ಲಿ ಆರೋಗ್ಯ ಜಾಗೃತಿ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ತಾಯಿ ಮಕ್ಕಳ ಆಸ್ಪತ್ರೆ ಪ್ರಾರಂಭದಿಂದಲೂ ಸಹ ಒಂದಲ್ಲ ಒಂದು ಅಪಸ್ವರ ಕೇಳಿ ಬರುತ್ತಲೇ ಇವೆ. ಉದ್ಘಾಟನೆಯ ದಿನದಂದೇ ಆಸ್ಪತ್ರೆಯ ಗೇಟ್ ಬಿದ್ದು ಬಾಲಕನೋರ್ವನ ಕೈ ಮುರಿದಿತ್ತು. ಅಂದಿನಿಂದ ಶುರುವಾದ ಅಪಸ್ವರ ಇಂದಿಗೂ ನಿಂತಿಲ್ಲ. ಶುಕ್ರವಾರ ಸಂಜೆ ಹೆರಿಗೆಗೆಂದು ಮಹಿಳೆಯೊಬ್ಬರು ದಾಖಲಾಗಿದ್ದು, ಶನಿವಾರ ಮುಂಜಾನೆ 10 ಗಂಟೆಗೆ ಹೆರಿಗೆಯಾಗಿ ನಂತರ ನವಜಾತ ಶಿಶು ಸಾವನ್ನಪ್ಪಿದೆ. ಈ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಮಗುವಿನ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿ ಆಸ್ಪತ್ರೆಯ ಮುಂದೆ ದಿಢೀರ್ ಪ್ರತಿಭಟನೆ ನಡೆಸಿದರು. ತಾಲೂಕಿನ ತಿಡಿಗೋಳ ಗ್ರಾಮದ ಚಂದ್ರಕಲಾ ಗಂಡ ಅಮರೇಶ್ ಶುಕ್ರವಾರ ಸಾಯಂಕಾಲ ಹೆರಿಗೆ ನೋವು ಕಾಣಿಸಿಕೊಂಡು ತಕ್ಷಣವೇ ಹತ್ತಿರದ ತುರ್ವಿಹಾಳ್ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಮಗು ಚೆನ್ನಾಗಿದೆ, ಸಹಜ ಹೆರಿಗೆ ಆಗುವುದಿಲ್ಲ, ಆಪರೇಷನ್ ಮಾಡಿ ಮಗುವನ್ನು ತೆಗೆಯಬೇಕು ಎಂದು ತುರ್ವಿಹಾಳ್ ಸರ್ಕಾರಿ ಆಸ್ಪತ್ರೆ ವೈದ್ಯರು ಹೇಳಿದಾಗ ಸಿಂಧನೂರಿನ ತಾಯಿ ಮಕ್ಕಳ ಆಸ್ಪತ್ರೆಗೆ ಕರೆದುಕೊಂಡು ಬಂದು ದಾಖಲು ಮಾಡಿದ್ದಾರೆ. ಶುಕ್ರವಾರ ರಾತ್ರಿ ತುರ್ವಿಹಾಳ್ ವೈದ್ಯರು ಹೇಳಿದ್ದನ್ನು ಇಲ್ಲಿನ ವೈದ್ಯರಿಗೆ ತಿಳಿಸಿದ್ದಾರೆ. ಕುಟುಂಬಸ್ಥರ ಮಾತಿಗೆ ಮನ್ನಣೆ ಕೊಡದೆ ಇಲ್ಲ ಸಹಜ ಹೆರಿಗೆ ಆಗುತ್ತದೆ ಎಂದು ತಿಳಿಸಿದ್ದಾರೆ. ಬೇಜವಾಬ್ದಾರಿ ತೋರಿ ಒಂದು ಮಗುವಿನ ಸಾವಿಗೆ ಕಾರಣರಾಗಿದ್ದಾರೆ. ಗರ್ಭಿಣಿ ಸ್ತ್ರೀ ಚಂದ್ರಕಲಾ ಹೆರಿಗೆ ನೋವು ತಾಳಲಾರದೆ ಶುಕ್ರವಾರ ರಾತ್ರಿ ಪೂರ್ತಿ ತುಂಬ ಕಷ್ಟಪಟ್ಟಿದ್ದಾರೆ. ರಾತ್ರಿ ಪೂರ್ತಿ ಹೆರಿಗೆ ನೋವು ಅನುಭವಿಸಿದ್ದಾರೆ. ರಾತ್ರಿ ಆಪರೇಷನ್ ಮಾಡಿದರೆ ಮಗು ಬದುಕುತ್ತಿತ್ತು. ಆಪರೇಷನ್ ಮಾಡದೆ ರಾತ್ರಿ 12 ಗಂಟೆ ಸುಮಾರಿಗೆ ಆಸ್ಪತ್ರೆಯಲ್ಲಿ ಮಾತ್ರೆಗಳಿಲ್ಲ ಎಂದು ಹೇಳಿದ್ದಾರೆ. ಖಾಸಗಿ ಆಸ್ಪತ್ರೆಗೆ ಹೋಗಿ ಮೆಡಿಸಿನ್ ತಂದು ಕೊಟ್ಟಿದ್ದಾರೆ. ಶನಿವಾರ ಮುಂಜಾನೆ 10 ಗಂಟೆಗೆ ವೈದ್ಯರು ಇಲ್ಲದೆ ಡ್ಯೂಟಿ ನರ್ಸ್ಗಳೇ ಹೆರಿಗೆ ಮಾಡಿಸಿದ್ದಾರೆ. ಮಗು ಸಾವನ್ನಪ್ಪಿದೆ ಎಂದು ಹೇಳಿದ್ದಾರೆ. ಕರ್ತವ್ಯ ನಿರತ ವೈದ್ಯರು ಇದ್ದರೂ ಸಹ ನಿರ್ಲಕ್ಷ್ಯ ತೋರಿಸಿದ್ದು ಡ್ಯೂಟಿ ನರ್ಸ್ಗಳೇ ಸರಿಯಾಗಿ ಹೆರಿಗೆ ಮಾಡಿಸದೆ ಕಾರಣ ಮಗು ಸತ್ತಿದೆ ಎಂದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ನಮ್ಮ ಮಗು ಸಾವಿಗೆ ನೇರ ವೈದ್ಯರೇ ಕಾರಣ, ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ದಿಢೀರ್ ಪ್ರತಿಭಟನೆ ನಡೆಸಿದರು. ವಿಷಯ ತಿಳಿದು ನಗರ ಪೊಲೀಸ್ ಠಾಣೆ ಪಿಐ ವೀರರೆಡ್ಡಿ, ಸಂಚಾರ ಪೊಲೀಸ್ ಠಾಣೆಯ ಚಂದ್ರಶೇಖರ್ ಹಿರೇಮಠ ಮತ್ತು ಪೊಲೀಸ್ ಸಿಬ್ಬಂದಿಗಳ ಜೊತೆಗೆ ಆಸ್ಪತ್ರೆಗೆ ಧಾವಿಸಿ ಗಲಾಟೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸಿದರೂ ಸಹ ಕೇಳದೆ ಪ್ರತಿಭಟನೆಗೆ ಇಳಿದರು. ಸುದ್ದಿ ತಿಳಿದು ಸುಡಾ ಅಧ್ಯಕ್ಷ ಬಾಬುಗೌಡ ಬಾದರ್ಲಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಸವರಾಜ್ ಹಿರೇಗೌಡರ್, ಶಿವನಗೌಡ ಹೆಲೆಕೂಡ್ಲಿಗೆ ಆಗಮಿಸಿ ಮಗುವಿನ ಪಾಲಕರಿಗೆ ಮನವೊಲಿಸಿ ಮೊದಲು ಮಗುವಿನ ಅಂತ್ಯ ಸಂಸ್ಕಾರ ನಡೆಸಿ ನಂತರ ಕಾನೂನಿನ ಪ್ರಕಾರವಾಗಿ ಸೂಕ್ತ ಕ್ರಮ ಕೈಗೊಳ್ಳೋಣ ಎಂದು ತಿಳಿಸಿದಾಗ ಪ್ರತಿಭಟನೆ ಕೈಬಿಟ್ಟರು. ಇಲ್ಲ ಕರೆಕ್ಟ್ ಆನ್ಸರ್ ಮಾಡ್ಲಿ, ಅದು ಇನ್ನೊಬ್ಬ ಡಾಕ್ಟರ್ ರೊಕ್ಕ ಇಲ್ಲ ಹೋಗ್ಬಿಡ್ತೀವಿ ನಾವು, ಇಲ್ಲ ನಮ್ಮ ಜೀವ ಕೊಡ್ಲಿ, ಯಾರು ಹಾಕೊಂಡು ಇವ್ರು ಹೇಳಿದ್ನ ಒಬ್ಬ ಇಂಪಾರ್ಟೆಂಟ್ ಡಾಕ್ಟರ್ ಬಂದು ಮಾತಾಡ್ಬೇಕು. ಅವ್ರು ಹೇಳಿದ ಅವ್ರು ರೊಕ್ಕ ಒಬ್ಬ ಜೈಲಿಗೆ ಹೋಗ್ಬೇಕು. ಇವ್ರು ಆನ್ಸರ್ ಮಾಡೋ ರೀತಿನೇ ಸರಿಯಿಲ್ಲ. ಅರ್ಧ ಗಂಟೆ ಒಂದು ಜೀವ ತಗೊಂತಾರೆ, ಜೀವ ಕೊಡೋರು ಇವರೆಲ್ಲ. ಇಲ್ಲಿ ಒಂದು ಕೆಲಸ ಪ್ರೈವೇಟ್ ಒಂದು ಸಂಬಳ, ಇಲ್ಲಿ ಸಂಬಳ ಪ್ರೈವೇಟ್ ಸಂಬಳ, ಇಲ್ಲಿ ಹೊರಗೆ ಒಂದು ಬೋರ್ಡ್ ಹಾಕಿರ್ಬೇಕು, ಇಲ್ಲಿ ನಾವು ಜೀವ ಉಳಿಸಲ್ಲ ತೆಗಿತೀವಿ ಅಂತ ಸಂಬಳ ತಗೊಂತೀವಿ, ಕುದುರ್ತೀವಿ ಅಂತ ಹಾಕಿಬಿಟ್ಟು ಯಾವನು ಬರಲ್ಲ ಹಾಸ್ಪಿಟ್ಲಿಗೆ. ಇಲ್ಲಿ ಯಾವ ಹಾಸ್ಪಿಟ್ಲಿಗೆ ಬರಲ್ಲ, ಪ್ರೈವೇಟ್ ತೋರಿಸ್ಕೊಂತೀವಿ ನಾವು. ನಮ್ಗೆ ತಾಕತ್ತಿಲ್ಲ ಅಂತಲ್ಲ, ನಾವು ಗೌರ್ಮೆಂಟ್ ಯೂಸ್ ಮಾಡ್ಕೊಂಬಂತ ಬಂದೀವಿ. ಇಷ್ಟು ಅನ್ಯಾಯ ನಡೀತದೆ, ಸತ್ರು ಬರ್ತಿದ್ದಿಲ್ಲ ಹಾಸ್ಪಿಟ್ಲಿಗೆ. ಇದವರು ನಾವು ಗೌರ್ಮೆಂಟ್ ಮೆಟ್ಲು ಹಾಸ್ಪಿಟಲ್ ಮೆಟ್ಲದ್ದಿರಲ್ಲ ಇದ್ರಂಗೆ. ಯಾಕಂದ್ರೆ ಆ ನಂಬಿಕೆನಲ್ಲಿ ಯಾರಿಗೆ ಜನರಿಗೆ ಬಡ ಜನರದಕ್ಕೆ ಹೊಲ ಮನಿ ಮಾರ್ಕೊಂಡು ಪ್ರೈವೇಟ್ ಹಾಸ್ಪಿಟಲ್ ಹೋದ್ರೆ ಇದೇ ಕಾರಣಕ್ಕೆ ಹೋಗ್ತಾರ. ಹೊಲ ಮನೆ ಮಾರಿ ಚಿಂತಿಲ್ಲ, ನಾವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಮ್ಮ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಎದಕ್ಕೆ ಬೇಡ, ಇದೇ ಕಾರಣಕ್ಕೆ ಬೇಡ. ಯಾಕಂದ್ರೆ ಜೀವ ಉಳಿಯಲ್ಲ, ನಂಬಿಕಿಲ್ಲ. ಡಾಕ್ಟ್ರು ಜೀವ ಹೋದ ತಕ್ಷಣ ಹೊರಗೆ ಬರಲ್ಲ ಅಂತ ಹೋಗ್ಬಿಡ್ತಾನೆ ಕಾರ್ ತಗೊಂಡು. ಯಾಕಂದ್ರೆ ಆನ್ಸರ್ ಮಾಡಕ್ಕಿಲ್ಲ ಇಲ್ಲಿ, ಯಾಕಂದ್ರೆ ಆನ್ಸರ್ ಗೊತ್ತಿಲ್ಲ ಅವನಿಗೆ. 3-4 ಶುಕ್ರವಾರ ಸಂಜೆ ಕುಷ್ಟಗಿ ರಸ್ತೆಯಲ್ಲಿರುವ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕು ಸಮಿತಿ ವತಿಯಿಂದ ಮಹಿಳೆಯರ ಜಾಗೃತಿ ಪ್ರಯುಕ್ತ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರ ಮೂಲಕ ಚಾಲನೆ ನೀಡಲಾಯಿತು. ಜಿಲ್ಲಾ ಸಂಚಾಲಕರಾದ ಮೋನೇಶ್ ಜಾಲವಾಡಿಗೆ ಪ್ರಾಸ್ತಾವಿಕವಾಗಿ ಮಾತನಾಡಿ, ದಲಿತ ವಿದ್ಯಾರ್ಥಿ ಪರಿಷತ್ ವಿದ್ಯಾರ್ಥಿ ಯುವಜನರ ಹಕ್ಕುಗಳನ್ನು ಅವರಿಗೆ ಪ್ರಾಮಾಣಿಕವಾಗಿ ಕೊಡಿಸುವ ನಿಟ್ಟಿನಲ್ಲಿ ನಿರಂತರ ಶ್ರಮಿಸುತ್ತಿದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಅವರಿಗೆ ಎದುರಾಗುವ ಸವಾಲುಗಳು ಮತ್ತು ಸಂಕಷ್ಟಗಳ ವಿರುದ್ಧ ಹೋರಾಡಲು ಹಾಗೂ ಜಾಗೃತಗೊಳ್ಳಲು ಸಹಕಾರಿಯಾಗುತ್ತದೆ. ಇಂತಹ ಕಾರ್ಯಕ್ರಮಗಳು ಮಹಿಳೆಯರಿಗೆ ಉಪಯುಕ್ತ ಆಗುವ ಕಾರಣ ನಾವು ಸದಾ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೇವೆ ಎಂದರು. ನಂತರ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಲಿಂಗನಗೌಡ
ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮಾತನಾಡಿ, ವಿದ್ಯಾರ್ಥಿನಿಯರು ಶಿಕ್ಷಣಕ್ಕೆ ಮೊದಲ ಪ್ರಾಶಸ್ತ್ಯ ನೀಡಿ ಬಾಬಾ ಸಾಹೇಬರ ಅಣತೆಯಂತೆ ಶಿಕ್ಷಣ ಎನ್ನುವುದು ಹುಲಿಯ ಹಾಲಿದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು. ಹಾಗಾಗಿ ಶಿಕ್ಷಣದಿಂದ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳುವುದರ ಜೊತೆಗೆ ವಿಶೇಷವಾಗಿ ಮಹಿಳೆಯರು ಸಾಮಾಜಿಕ ಶೈಕ್ಷಣಿಕ ಬದುಕಿನಲ್ಲಿ ಸ್ಪಷ್ಟವಾದ ಗುರಿಯನ್ನು ಹೊಂದಿರಬೇಕು. ಮಹಿಳೆಯರ ಮೇಲೆ ನಡೆಯುವ ಹಲವಾರು ದೌರ್ಜನ್ಯಗಳನ್ನು ಮೆಟ್ಟಲು ಅವರಿಗೆ ಸರ್ಕಾರದ ವತಿಯಿಂದ ಹಲವಾರು ಕಾರ್ಯಕ್ರಮಗಳು ಅನುಷ್ಠಾನದಲ್ಲಿದ್ದು ಅವುಗಳ ಬಗ್ಗೆ ಅರಿವನ್ನು ಹೊಂದಿರಬೇಕು. ವಿದ್ಯಾರ್ಥಿನಿಯರು ಮಾನಸಿಕವಾಗಿ ಗಟ್ಟಿಯಾಗಿರಬೇಕು. ಮಹಿಳೆಯರಿಗೆ ನಮ್ಮ ಇಲಾಖೆಯಿಂದ ಒದಗಿಸುವ ಸೌಕರ್ಯಗಳನ್ನು ತಾವೆಲ್ಲರೂ ಪಡೆದುಕೊಂಡು ಉತ್ತಮ ಜೀವನವನ್ನು ಮುನ್ನಡೆಸಬೇಕು ಎಂದರು. ನಂತರ ಆರೋಗ್ಯ ಶಿಕ್ಷಣಾಧಿಕಾರಿ ಗೀತಾ ಹಿರೇಮಠ ವಿದ್ಯಾರ್ಥಿನಿಯರೊಂದಿಗೆ ಸಂವಾದ ನಡೆಸಿದರು. ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾದ ಶರಣಪ್ಪ ಕೆ ಗೋನಾಳ್ ಮಾತನಾಡಿದರು. ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕು ಅಧ್ಯಕ್ಷರಾದ ದುರ್ಗೇಶ್ ಕಲ್ಮಂಗಿ ನಿರೂಪಿಸಿದರು. ಪ್ರಧಾನ ಕಾರ್ಯದರ್ಶಿ ನರಸಪ್ಪ ಬಡಿಗೇರ್ ಸ್ವಾಗತ ಕೋರಿದರು. ಈ ಸಂದರ್ಭದಲ್ಲಿ ತುರ್ವಿಹಾಳ್ ಯೋಜನೆಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಅಶೋಕ್, ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಅಧ್ಯಕ್ಷ ವೆಂಕಟೇಶ್ ನಾಯಕ್, ಪತ್ರಕರ್ತರಾದ ವೀರೇಶ್ ಗಡ್ಡಿಮಾಳ್ ಹಾಗೂ ವಸತಿ ನಿಲಯದ ಸಿಬ್ಬಂದಿಗಳು, ನೂರಾರು ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಡಾಕ್ಟರ್ ಐನಗೌಡ ತಾಲೂಕು ಆರೋಗ್ಯ ಅಧಿಕಾರಿ ಶುಕ್ರವಾರ ಮಸ್ಕಿ ತಾಲೂಕಿನ ಬೆಳಗನೂರು ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ಮನೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿ ತುರ್ತು ಚಿಕಿತ್ಸಾ ಕೇಂದ್ರಗಳನ್ನು ಏರ್ಪಡಿಸಿ ಸಾರ್ವಜನಿಕರಿಗೆ ಆರೋಗ್ಯದ ತಪಾಸಣೆಯ ಜೊತೆಗೆ ಆರೋಗ್ಯ ಶಿಕ್ಷಣ ಮಾಹಿತಿ ನೀಡಿದರು. ಕುಡಿಯುವ ನೀರಿನ ಪೈಪ್ಲೈನ್ ದುರಸ್ತಿ ಕ್ರಮ ಕೈಗೊಳ್ಳಲು ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಲಾಯಿತು. ಗ್ರಾಮದ ಜನರಿಗೆ ಬೇಸಿಗೆ ಸಮಯ ನೀರನ್ನು ಕುದಿಸಿ ಆರಿಸಿ ಕುಡಿಯಲು ಬಿಸಿ ಆಹಾರ ಸೇವನೆ ಮಾಡಲು ಡಂಗೂರು ಬಾರಿಸುವ ಮೂಲಕ ಜಾಗೃತಿ ಮೂಡಿಸಲಾಯಿತು. ಇದೇ ವೇಳೆ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಗೀತಾ ಹಿರೇಮಠ್, ನಿಖಿಲ್ ಹೊಸಮನಿ, ಆಂಜನೇಯ, ಗುರುನಾಥ್, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಪ್ರಪ್ರಥಮ ಬಾರಿಗೆ 51 ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಸಿಂಧನೂರು ತಾಲೂಕು ಘಟಕದಿಂದ ಹಮ್ಮಿಕೊಳ್ಳಲಾಗಿದೆ. ತಥಾಗತ ಗೌತಮ್ ಬುದ್ಧರ 2570ನೇ ವರ್ಷದ ಜಯಂತಿ, ವಿಶ್ವಗುರು ಬಸವಣ್ಣನವರ 892ನೇ ಜಯಂತಿ, ವಿಶ್ವ ಮಾನವ ಮಹಾನ್ ಮಾನವತಾವಾದಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ವರ್ಷದ ಜಯಂತಿಯ ಅಂಗವಾಗಿ ಏಪ್ರಿಲ್ 20ರಂದು ಸಿಂಧನೂರು ನಗರದ ಯಲ್ಲಮ್ಮದೇವಿ ದೇವಸ್ಥಾನದ ಹತ್ತಿರ ಇರುವ ಯಮನೂರಪ್ಪ ದರ್ಗಾದ ಆವರಣದಲ್ಲಿ ಪ್ರಪ್ರಥಮ ಬಾರಿಗೆ 51 ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದಿಂದ ಹಮ್ಮಿಕೊಳ್ಳಲಾಗಿದೆ. ವರನಿಗೆ 21 ವರ್ಷ, ವಧುವಿಗೆ 19 ವರ್ಷ ಕಡ್ಡಾಯ. ಬಾಲ್ಯ ವಿವಾಹ ಹಾಗೂ ಮರುಮದುವೆಗೆ ಅವಕಾಶವಿಲ್ಲ. ನೋಂದಣಿಗೆ ವಧುವರರ ಹಾಗೂ ತಂದೆ ತಾಯಿಗಳ ಆಧಾರ್ ಕಾರ್ಡ್ ಪ್ರತಿ, SC/ST ಪ್ರಮಾಣ ಪತ್ರ, ಶಾಲಾ ದೃಢೀಕರಣ ಪತ್ರ, ಇತ್ತೀಚಿನ 2 ಭಾವಚಿತ್ರಗಳು, ವೈದ್ಯರಿಂದ ಪಡೆದ ವಯಸ್ಸಿನ ಪ್ರಮಾಣ ಪತ್ರ ಸಲ್ಲಿಸಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನಾಂಗದ ನವ ವಿವಾಹಿತರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಬರುವ 50,000 ಪ್ರೋತ್ಸಾಹ ಧನವನ್ನು ನಮ್ಮ ತಾಲೂಕು ಸಮಿತಿ ವತಿಯಿಂದ ಒದಗಿಸಿಕೊಡಲಾಗುವುದು. ಎಲ್ಲ ದಾಖಲೆಗಳೊಂದಿಗೆ ಮಾರ್ಚ್ 30ರೊಳಗಾಗಿ ನೋಂದಾಯಿಸಿಕೊಳ್ಳಬೇಕು. ಹೆಚ್ಚಿನ ಮಾಹಿತಿಗಾಗಿ ವೀರೇಶ್ ಅಂಚಿನಾಳ್ಕೆ 8150978739, ಅಂಬಣ್ಣ ಮಲ್ಲಾಪುರ್ 7892044673, ಮಾರ್ಯಪ್ಪ ರಾಮತ್ನಾಳ್ 9972608686, ಕುಬೇರಪ್ಪ ಕೆ ಹೊಸಳ್ಳಿ 9740372141, ಶರಣಪ್ಪ ಸೋಮನಾಳ್ 8105790717 ಇವರನ್ನು ಸಂಪರ್ಕಿಸಬಹುದು.